MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬದುಕೇ ಬೇರೆ, ಸಿನಿಮಾನೇ ಬೇರೆ. ಸಿನಿಮಾದಲ್ಲಿ ಹೀರೋ ಆಗಿದ್ದಂತಹ ದರ್ಶನ್ ನಿಜ ಜೀವನದಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನೊಳಗೆ ವಿಲನ್ ಆಗಿದ್ದಾನೆ. ಇನ್ನು ಹೈಕೋರ್ಟ್ ನೀಡಿದಂತಹ ಬೇಲ್ನ ರದ್ದುಗೊಳಿಸಿ ದಾಸನನ್ನ ಮತ್ತೆ ಸುಪ್ರೀಂ ಕೋರ್ಟ್ ಜೈಲಿಗಿಟ್ಟಿದೆ. ಇದ್ರೆ ನೆಮ್ಮದಿಯಾಗಿರಬೇಕು ಎಂದವನ ನೆಮ್ಮದಿನೇ ಹಾಳಾಗೋಗಿದೆ. ನ್ಯಾಯ ಸಿಕ್ಕೇ ಸಿಗುತ್ತೆ ಎಂದವಳ ವಿಶ್ವಾಸ ಛಿದ್ರವಾಗಿದೆ. ಡೆವಿಲ್ ಶೂಟಿಂಗ್ ನಲ್ಲಿ ಬಿಂದಾಸ್ ಆಗಿದ್ದ ಸುಬ್ಬ, ರೆಡ್ ಕಾರ್ಪೆಟ್ ನಲ್ಲಿ ಮಿಂಚ್ತಾ ಇದ್ದ ಸುಬ್ಬಿಗೆ ಇವತ್ತು ಬರಸಿಡಿಲು ಬಡಿದಿದೆ. ಕೊಲೆ ಆರೋಪದಲ್ಲಿ ಬೇಲ್ ಪಡೆದು ಬಿಂದಾಸ್ ಆಗಿದ್ದ ಡಿ ಪಟಾಲಂ ಪಂಕ್ಚರ್ ಆಗುವಂತ ತೀರ್ಪನ್ನ ಸುಪ್ರೀಂ ಕೋರ್ಟ್ ನೀಡಿದೆ. ಮತ್ತೆ ಸುಬ್ಬ ಸುಬ್ಬಿ ಜೈಲು ಪಾಲಾಗಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ಸುಪ್ರೀಂ ಕೋರ್ಟ್ ಶಾಕ್. ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ರದ್ದುಗೊಳಿಸಿದ ಸುಪ್ರೀಂ. ಮತ್ತೆ ಜೈಲು ಸೇರಿದ ಸುಬ್ಬ ಸುಬ್ಬಿ ಮತ್ತು ಡಿ ಗ್ಯಾಂಗ್. ಥೈಲ್ಯಾಂಡ್ನಲ್ಲಿ ತಕಥೈ ಅಂತ ಕುಣಿದಿದ್ದ. ಕೋರ್ಟ್ಗೆ ಬಂದಾಗ ಸೊಂಟದ ಮೇಲೆ ಕೈ ಇಟ್ಕೊಂಡು ಬರ್ತಿದ್ದ. 4 ತಿಂಗಳು ಜೈಲಲ್ಲಿದ್ದು ಅಕ್ಟೋಬರ್ 30, 2024ರಂದು ಜೈಲಿನಿಂದ ಹೊರಬಂದಿದ್ದ. 9 ತಿಂಗಳಿಂದ ಮೆರೀತಾ ಇದ್ದ ಡೆವಿಲ್ಗೆ ಮತ್ತೆ ಜೈಲು ದರ್ಶನವಾಗಿದೆ. ರೆಡ್ ಕಾರ್ಪೆಟ್ ನಲ್ಲಿ ಮಿಂಚ್ತಾ, ಇನ್ಸ್ಟಾಗ್ರಾಂನಲ್ಲಿ ದಿನಕ್ಕೊಂದು ಪೋಸ್ಟ್ ಮಾಡ್ತಾ ನಲಿತಾ ಇದ್ದ ಪವಿತ್ರ ಮತ್ತೆ ಭರಪ್ಪನ ಅಗ್ರಹಾರ ಸೇರಿದಾಳೆ. ಜೈಲಿನಲ್ಲಿದ್ದಾಗ ಜೈಲಿನಿಂದ ಹೊರಬಂದ ಮೇಲೆ ಸುಬ್ಬ ಸುಬ್ಬಿ ಮಾಡಿದ ಎಡವಟ್ಟನ್ನ ಎತ್ತಿ ಹಿಡಿದ ಸುಪ್ರೀಂ ಕೋರ್ಟ್ ಡಿ ಪಟಾಲಂನ 7 ಆರೋಪಿಗಳನ್ನ ಜೈಲಿಗಟ್ಟಿದೆ. ಹೌದು, A1 ಪವಿತ್ರ ಗೌಡ, A2 ದರ್ಶನ್, A6 ಜಗದೀಶ್, A7 ಅನುಕುಮಾರ್, A11 ನಾಗರಾಜ್, A12 ಲಕ್ಷ್ಮಣ್, A14 ಪ್ರದೂಷ್ಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಆದೇಶ ಬರ್ತಿದ್ದಂತೆ ಈ ಗ್ಯಾಂಗ್ ಎಲ್ಲಿತ್ತು, ಏನ್ ಮಾಡ್ತಿತ್ತು, ಪೊಲೀಸರು ಲಾಕ್ ಮಾಡಿದ್ದು ಹೇಗೆ, ಎಲ್ಲವನ್ನೂ ಕಂಪ್ಲೀಟ್ ಆಗಿ ತೋರಿಸ್ತೀವಿ. ಅದಕ್ಕೂ ಮುನ್ನ 7 ಆರೋಪಿಗಳ ಬೇಲ್ ರದ್ದಾಗಿದ್ಯಾಕೆ, ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಏನಿದೆ, ಸುಪ್ರೀಂ ಕೋರ್ಟ್ ನೀಡಿದ ಕಾರಣಗಳೇನು, ಅದನ್ನೇ ಹೇಳ್ತೀವಿ ನೋಡಿ. ಹೈಕೋರ್ಟ್ ಜಾಮೀನು ಆದೇಶದಲ್ಲಿ ದೋಷವಿದೆ ಎಂದ ಸುಪ್ರೀಂ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜಾಮೀನು ರದ್ದುಪಡಿಸುವಂತೆ ಸಲ್ಲಿಸಲಾಗಿದ್ದ ಮೇಲ್ಮನವಿ ಅರ್ಜಿ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ನೀಡಿದೆ. ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳ ಜಾಮೀನು ರದ್ದು ಮಾಡಿ ಲ್ಯಾಂಡ್ ಮಾರ್ಕ್ ತೀರ್ಪು ನೀಡಿದೆ. ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ದರ್ಶನ್ ಮಾಡಿದ ಎಡವಟ್ಟು, ಹೈಕೋರ್ಟ್ ತೀರ್ಪಿನ ಲೋಪವನ್ನ ಪ್ರಸ್ತಾಪಿಸಿ ಚಾಟಿ ಬೀಸಿದೆ. ನಮ್ಮ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ, ತತ್ಕ್ಷಣದಿಂದ ಇವ್ರನ್ನ ವಶಕ್ಕೆ ತೆಗೆದುಕೊಳ್ಳಿ ಅಂತ. ನ್ಯಾಯಾಲಯದ ತೀರ್ಪಿನ ಪ್ರಕಾರ ನಾವು 4th ವಿತ್ ಇವ್ರನ್ನ ಕಸ್ಟಡಿಗೆ ತಗೋಬೇಕು. ಅದು ಅವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ಬೇಕಾಗ್ತದೆ. ಆ ಥರ ಏನೋ ಸಮಯ ಬೇಕು ಅಂತಂದ್ರೆ ಹೈಕೋರ್ಟ್ ಆದೇಶ ವಿವೇಚನಾರಹಿತ, ದೋಷಪೂರಿತ, ಹೀಗಾಗಿ ಊರ್ಜಿತವಲ್ಲ ಅಂದಿರೋ ಸುಪ್ರೀಂ ಕೋರ್ಟ್ ಸಾಕ್ಷಿಗಳ ಹೇಳಿಕೆ ಬಗ್ಗೆ ಆಳವಾಗಿ ವಿಮರ್ಶೆ ಮಾಡಿರೋದನ್ನ ಪ್ರಶ್ನಿಸಿದೆ. ಸಾಕ್ಷಿಗಳ ಮೌಲ್ಯಮಾಪನ ಸೆಷನ್ಸ್ ಕೋರ್ಟ್ಗೆ ಮಾತ್ರ ಅಧಿಕಾರವಿದೆ. ಜಾಮೀನು ನೀಡಿರೋದ್ರಿಂದ ಸಾಕ್ಷ್ಯ ವಿಚಾರಣೆ ಹಳಿ ತಪ್ಪಬಹುದು. ಜಾಮೀನು ನೀಡಿದ್ರೆ ನ್ಯಾಯದಾನಕ್ಕೆ ಬೆದರಿಕೆಯಾಗಬಹುದು. ಆರ್ಟಿಕಲ್ 14ರಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ದೊಡ್ಡವರೇ ಇರಲಿ ಚಿಕ್ಕವರೇ ಇರಲಿ ಎಲ್ಲರೂ ಒಂದೇ ಅಂತ ಅಭಿಪ್ರಾಯಪಟ್ಟಿರೋ ಸುಪ್ರೀಂ ಕೋರ್ಟ್ ದರ್ಶನ್ ಸೇರಿ 7 ಆರೋಪಿಗಳ ಬೇಲ್ ರದ್ದುಪಡಿಸಿದೆ. ಜೈಲಲ್ಲಿ ದಮ್ಮೆಳೆದು ನೆಮ್ಮದಿ ಕಳ್ಕೊಂಡ ದಾಸ. ಹೈಕೋರ್ಟ್ ಆದೇಶದಲ್ಲಿ ಯಾಕೆ ಲೋಪವಿದೆ ಅನ್ನೋದನ್ನ ತನ್ನ ತೀರ್ಪಿನಲ್ಲಿ ವಿವರಿಸಿರೋ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಯಾಕೆ ಜಾಮೀನು ರದ್ದು ಮಾಡಿದ್ದೀವಿ ಅನ್ನೋದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಅದೇನು ಅಂದ್ರೆ, A2 ದರ್ಶನ್ ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ಇರಲಿಲ್ಲ. ಸೆಲೆಬ್ರಿಟಿ ಸ್ಟೇಟಸ್ ಅನ್ನ ಎಂಜಾಯ್ ಮಾಡಿದ್ದ. ಅಭಿಮಾನಿಗಳ ಸಮೂಹ, ರಾಜಕೀಯ ಪ್ರಭಾವ, ಹಣದ ಬಲ ಅವನ ಹಿಂದಿದ್ದು VIP ಟ್ರೀಟ್ಮೆಂಟ್ ಪಡ್ಕೊಂಡಿದ್ದಾನೆ. ದರ್ಶನ್ ಜೈಲಿನ ನಿಯಮಗಳನ್ನ ಉಲ್ಲಂಘಿಸಿದ್ದಾನೆ. ಇದು ಆತ ಜೈಲಿನಲ್ಲಿ ವ್ಯವಸ್ಥೆ ಮೀರಬಲ್ಲ ಅನ್ನೋದಕ್ಕೆ ಸಾಕ್ಷಿ.
ಜೈಲ್ನಲ್ಲೇ ಹೀಗ್ ಮಾಡಿದವನು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದಲ್ವಾ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸಾಕ್ಷ್ಯನಾಶದ ಬೆದರಿಕೆ ಇದರಿಂದ ನೈಜವಾಗಿ ಕಾಣ್ತಿದೆ ಅಂದಿರೋ ಸುಪ್ರೀಂ ಡಿ ಪಟಾಲಂನ ಬೇಲ್ ಕ್ಯಾನ್ಸಲ್ ಮಾಡಿದೆ. ಸಮಾಜಕ್ಕೆ ಒಳ್ಳೆ ನ್ಯೂಸ್ ಕೊಟ್ಟಂಗಾಯಿತು ಸರ್. ಯಾಕಂದರೆ ಈ ದುಡ್ಡಿದ್ದವರು 6 ತಿಂಗಳ ಬೇಲ್ ತೊಗೊಂಡು ಇಮಿಡಿಯೇಟ್ ಆಗಿ ಆಚೆ ಬರ್ತಾರಂತ ಒಂದು ಮೆಸೇಜ್ ಏನಿತ್ತು, ರೂಮ್ರಸ್ ಏನಿತ್ತು, ಇವಾಗ ಸುಪ್ರೀಂ ಕೋರ್ಟು ಅದನ್ನು ಯಾರೇ ಈ ಪ್ರಭಾವಿ ವ್ಯಕ್ತಿ ಇದ್ರೂ ಇಸ್ ಈಕ್ವಲ್ ಟು ಬಿಲೋ ದಿ ಲಾ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್, ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಸರ್. ಇದು ಲ್ಯಾಂಡ್ ಮಾರ್ಕ್ ತೀರ್ಪು ಅಂದಿರೋ ಸುಪ್ರೀಂ ಕೋರ್ಟ್ ಜೈಲಿನಲ್ಲಿ ನಿಯಮ ಉಲ್ಲಂಘನೆಯಾದ್ರೆ ಲಾನ್ನಲ್ಲಿ ಕುಳಿತು ಸಿಗರೆಟ್ ಸೇದಿದ್ರೆ ಕ್ರಮ ಕೈಗೊಂಡು ಗೃಹ ಇಲಾಖೆಯನ್ನ ಕರೆಸ್ತೀವಿ ಅಂತ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ನೀಡಿದೆ. ಈ ಆದೇಶದ ಪ್ರತಿಯನ್ನ ದೇಶದ ಎಲ್ಲಾ ಹೈಕೋರ್ಟ್ಗಳು, ಎಲ್ಲಾ ಜೈಲುಗಳು, ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಕಳಿಸಿ ಅಂತ ಕಟ್ಟಪ್ಪಣೆ ಮಾಡಿದೆ. ಮತ್ತೆ ಪರಪ್ಪನಾಗ್ರಹಾರ ಜೈಲು ಸೇರಿದ ದರ್ಶನ್ ಗ್ಯಾಂಗ್. ಸುಪ್ರೀಂ ಕೋರ್ಟ್ ಆದೇಶ ತಮ್ಮ ಕೈಗೆ ಸಿಗ್ತಾ ಇದ್ದಂತೆ ಅಲರ್ಟ್ ಆದ ಪೊಲೀಸರು ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿರೋ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿವಾಸದಲ್ಲೇ ದರ್ಶನ್ ಅನ್ನ ಬಂಧಿಸಿದ್ರು. ಅಲ್ಲಿಂದಲೇ ಪೊಲೀಸ್ ಜೀಪ್ ಹತ್ತಿಸ್ಕೊಂಡ ಖಾಕಿ ಪಡೆ ನೇರ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಕರ್ಕೊಂಡು ಹೋಗಿದ್ರು. ಇನ್ನೊಂದೆಡೆ ಪವಿತ್ರ ಗೌಡ ಸೇರಿದಂತೆ ಉಳಿದ ಆರೋಪಿಗಳನ್ನು ಠಾಣೆಗೆ ಬಂಧಿಸಿ ಕರೆತಂದಿದ್ರು. ಠಾಣೆಯಲ್ಲೇ ವೈದ್ಯಕೀಯ ತಪಾಸಣೆನೂ ನಡೆಯಿತು. ಬಳಿಕ ಕೋರಮಂಗಲದಲ್ಲಿರೋ ಜಡ್ಜ್ ನಿವಾಸದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ಕೋರ್ಟ್ ಆದೇಶದಂತೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳನ್ನ ಮತ್ತೆ ಜೈಲಿಗಟ್ಟಲಾಗಿದೆ. ಪವಿತ್ರ ಗೌಡಳನ್ನ ಮಹಿಳಾ ಬ್ಯಾರಕ್ಗೆ ಶಿಫ್ಟ್ ಮಾಡಲಾಗಿದ್ರೆ ದರ್ಶನ್ ಸೇರಿದಂತೆ ಉಳಿದವರನ್ನ ಕ್ವಾರಂಟೈನ್ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಜಾಮೀನು ಪಡೆದು ಹೊರಬಂದಿದ್ದ ದರ್ಶನ್ ಕಳೆದ 8 ತಿಂಗಳಿಂದ ಬಿಂದಾಸಾಗಿ ಓಡಾಡಿಕೊಂಡಿದ್ದ. ಇದೀಗ ಮತ್ತೆ ದರ್ಶನ್ ಜೈಲು ಪಾಲಾಗಿದ್ದಾನೆ. ಜೈಲು ಸೇರಿದ ಮೊದಲ ರಾತ್ರಿ ಡಿ ಗ್ಯಾಂಗ್ ವಿಲ ಒದ್ದಾಡಿರೋದು ಸುಳ್ಳಲ್ಲ. ದೆಹಲಿಯಿಂದ ಮಹೇಶ್, ಹರೀಶ್ ಜೊತೆ ರಮೇಶ್, TV9 ಬೆಂಗಳೂರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH